ಇವತ್ತಿನ ನಮ್ಮ ಪರಿಸ್ಥಿತಿ ಬೆವರು ನಮ್ಮೊಳಗೋ ನಾವು ಬೆವರೊಳಗೋ ಅನ್ನಂಗಾಗಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಕುಳ್ಳಿ ಮೇಡಮ್ ಅವ್ರ ಬರ್ಡೇ ಇತ್ತು. ಸೊ ಹಾಗಾಗಿ ತಲೆ ಪುಟ್ಟಿನ ಕುಳ್ಳಿ ಮೇಡಮ್ ಅವರು ಮನೆಗೆ ಬಂದಿದ್ರು. ನಾನು ಅವಳ ಬರ್ಡೇ ಗಿಫ್ಟ್ ಅಂತ ಸ್ಯಾರಿ ಕೊಡಿಸಿದ್ದೆ. ಅವಳು ಹೋಗಿ ರೆಡಿ ಆದ್ಲು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ನಾನು ಅವಳಿಗೆ ತಲೆ ಬಾಚಿದೆ, ಅವಳು ನನಗೆ ತಲೆ ಬಾಚಿಕೊಟ್ಲು. ಅದಾದ್ಮೇಲೆ ನಾವೆಲ್ಲರೂ ಕೂಡ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಅಶಾಂತಿ ಏನ್ ಸಮಾಚಾರ? ನಾವುಗಳು ಕೂಡ ಆಂಟೀಸ್ ತರನೇ ಕಾಣಿಸ್ತಾ ಇದೀವಿ. ಬಟ್ ಅದು ಬಿಡಿ, ಅವಳನ್ನ ಆಂಟಿ ಅಂತ ಕರೆದ್ರೆ ಬೇಜಾರು ಮಾಡ್ಕೊಳ್ಳುತ್ತೆ ಹುಡುಗಿ ಅನ್ಕೊಂಡ್ರೆ ನಗ್ತಾ ಇದ್ದಾಳೆ. ನಾವು ತಿಪ್ಟೂರಲ್ಲಿ ಬಸ್ ಹತ್ಕೊಂಡು ಸೀದಾ ಅರಸೀಕೆರೆಗೆ ಬಂದು ಅಲ್ಲಿಂದ ಆಟೋ ಹತ್ಕೊಂಡು ನಾವುಗಳು ಬಂದಿದ್ದೆ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಅಲ್ಲಿಗೆ ಬಂದು ಇಳ್ಕೊಂಡು ಅಲ್ಲಿ ಹಣ್ಣು ಕಾಯಿ ಎಲ್ಲ ತಗೊಂಡು ಮೊದಲನೇ ಮೆಟ್ಲಿಗೆ ನಮಸ್ಕಾರ ಮಾಡ್ಕೊಂಡು ಬೆಟ್ಟ ಹತ್ತೋಣ ಅಂತ ಶುರು ಹಚ್ಕೊಂಡ್ವಿ. ಬೆಟ್ಟ ಹತ್ತೋ ಸ್ಟಾರ್ಟಿಂಗ್ ಅಲ್ಲಿ ಎಲ್ರು ಕೂಡ ಹೀಗೆ ಇದ್ವಿ. ಹತ್ತತಾ ಈ ಕೋಟ್ಗಳನ್ನೆಲ್ಲ ಓದ್ಕೊಂಡು ಏನ್ ಬೆಟ್ಟ ಹತ್ತಿ ಮುಗೀತು ಅನ್ನೋಷ್ಟ್ರೊಳಗಡೆ ನಮ್ಮ ಪರಿಸ್ಥಿತಿ ಈ ತರ ಆಗಿತ್ತು. ನಾವು ಬೆವರೊಳಗೋ ಬೆವರು ನಮ್ಮೊಳಗೋ ಅನ್ನಂಗ್ ಆಗಿತ್ತು. ಇನ್ನು ಎಲ್ಲ ಆಯಾಸ ಕೂಡ ದೇವರ ದರ್ಶನ ಮಾಡಿದ ತಕ್ಷಣ ಕಳೆದೋಯ್ತು ಅಂತಾನೆ ಹೇಳ್ಬೋದು. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ಗೆ ಈ ವ್ಲಾಗ್ ಸಾಲಲ್ಲ, ಯಾಕಂದ್ರೆ ಅಷ್ಟಿದೆ. ಇಲ್ಲಿಗಂತೂ ತುಂಬಾ ಜನ ಭಕ್ತರು ನಡ್ಕೋತಾರೆ, ಅಷ್ಟ್ ಮಾತ್ರ ಹೇಳ್ಬಲ್ಲೆ ನಾನು. ನೀವುಗಳು ಕೂಡ ಈ ಬೆಟ್ಟಕ್ಕೆ ಬಂದಿದ್ದೀರಾ? ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಾವು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಟ್ರು ಅಂತ ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹರಟೆ ಹೊಡ್ಕೊಂಡು ಇನ್ನು ನಾವು ಮೆಟ್ಲು ಇಳ್ಕೊಂಡು ಸೀದಾ ಬಂದಿದ್ದು ಅನ್ನದಾಸೋಹದ ಹತ್ರ. ಅಲ್ಲಿ ಬಂದು ಸ್ವಲ್ಪ ಪ್ರಸಾದನ ತಿನ್ಕೊಂಡು ಆಟೋ ಸಿಕ್ತು ಅಂತ ಆಟೋ ಹೊತ್ಕೊಂಡು ಸೀದಾ ಅರಸೀಕೆರೆ ಬಸ್ ಸ್ಟ್ಯಾಂಡಿಗೆ ಬಂದು ಸೀಟ್ ಸಿಕ್ತು ಅಂತ ಆರಾಮಾಗಿ ಕೂತ್ಕೊಂಡು ತಿಪ್ಟೂರಿಗೆ ಬಂದು ಇಳಿದ್ವಿ. ಇನ್ನು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ಡೇ ಗರ್ಲಿಗೆ ಕೇಕ್ ಕಟ್ ಮಾಡಿಸಿ ಟ್ಯಾಕ್ಸ್ ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತಾ. ಇನ್ನು ಅವಳನ್ನ ಕರ್ಕೊಂಡು ಒಂದು ರೆಸ್ಟೋರೆಂಟಿಗೆ ಬಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಪೂರ್ತಾಗಿ ಮುಗಿಸ್ಕೊಂಡು ಇನ್ನು ನಮಗೆ ಬೇಕಾಗಿರೋದೆಲ್ಲ ಆರ್ಡ್ರ್ ಮಾಡ್ಕೊಂಡು ಈ ತರ ವ್ಯೂನ ಎಂಜಾಯ್ ಮಾಡ್ಕೊಂಡು ಇನ್ನು ಬಂದಿರೋದನ್ನೆಲ್ಲ ತಿನ್ಕೊಂಡು ಪ್ಲೇಟ್ನ ಖಾಲಿ ಮಾಡ್ಕೊಂಡು ಮತ್ತೆ ಆಟೋ ಹೊತ್ಕೊಂಡು ಅವ್ರಿಗೊಂದು ಬಾಯ್ ಹೇಳಿ ನಾನು ಸೀದಾ ಉಳಿದಿರೋ ಕೇಕ್ ಎತ್ಕೊಂಡು ಮನೆ ಕಡೆ ಬಂದೆ. ಇದ್ರ ಮಧ್ಯೆ ನನ್ನ ರೆಸಿಪಿ ಚಾಲೆಂಜ್ನ ಮರೆಯೋಕ್ಕಾಗುತ್ತಾ? ಇವಾಗ ಹೇಗಿದ್ರು ಮಾವಿನಕಾಯಿ ಸೀಸನ್ ಅಲ್ವಾ, ಅದನ್ನೇ ಬಳಸ್ಕೊಂಡು ಜ್ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಜಾರ್ ತಗೊಂಡು ಈ ತರ ಚಿಕ್ಕದಾಗಿ ಮಾವಿನಕಾಯಿನ ಕಟ್ ಮಾಡ್ಕೊಂಡು ಅದನ್ನ ಹಾಕೊಂಡು ಹಾಗೇನೆ ಶುಂಠಿ ಹಾಗೆ ಒಂದು ಹಸಿಮೆಣಸಿನಕಾಯಿನ ಹಾಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಗೇನೆ ಒಂದು 2 ಸ್ಪೂನ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋಷ್ಟು ನೀರನ್ನ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡ್ರೆ ಸಖತ್ತಾಗಿರೋ ಜ್ಯೂಸು ರೆಡಿಯಾಗಿ ಹೋಗುತ್ತೆ. ಜ್ಯೂಸ್ನ ಫಸ್ಟ್ ಸಿಪ್ಪಲ್ಲೇ ನಿಮಗೆ ಆ ಹುಳಿ ಉಪ್ಪು ಖಾರ ಹಾಗೇನೆ ಸ್ವೀಟ್ನೆಸ್ಸು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ನಿಮಗೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ನಿಜ ಹೇಳಿ, ನೀವು ಕೂಡ ಮಾಡ್ಕೊಳ್ಳಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.